ಧಾರವಾಡದಲ್ಲಂತೂ 5,000 ಕೋಟಿ ಜನರ ಅಕೌಂಟಿಗೆ ಬಂದಿಲ್ಲ, ಎಲ್ಲೋಯ್ತು ಹಣ ಅಂತ ವಿಧಾನಸಭೆಯಲ್ಲೇ ಪ್ರಶ್ನೆ ಮಾಡಿದ್ರೆ ನಿಮಗೆ ಉತ್ತರ ಇಲ್ಲ. ಆ 3 ರಾಜ್ಯಗಳಲ್ಲಿ ಗ್ಯಾರಂಟಿ ಪರಿಸ್ಥಿತಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸರ್ಕಾರದ ಬಳಿ ಹಣ ಇಲ್ವಂತೆ. ತೆಲಂಗಾಣದ ಗೊತ್ತಾ ನಿಮಗೆ? ರೇವಂತ್ ರೆಡ್ಡಿ ಹೇಳಿದ್ರು, ನಮಗೆ 4 ಗ್ಯಾರಂಟಿ ಕೊಡೋದ್ರೊಳಗೇನೆ ಸುಸ್ತಾಗಿ ಹೋಗಿದ್ವಿ, ನೀವು 5ನೇದು ಬಿಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ರಸ್ತೆಗಳು ಸರಿ ಇಲ್ಲ? ಈ ಯಾವ ಮೂಲಭೂತ ಸೌಕರ್ಯನೂ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ಸಿಕ್ಕಿದೆ. ಸರಿ, ಬಜೆಟ್ ಅಲ್ಲಿ ಯುವ ನಿಧಿಗೆ ಅನುದಾನನೇ ಇಟ್ಟಿಲ್ಲ. 2026 ಮೇಗೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಅಂದ್ರೆ 36 ತಿಂಗಳಾಗಿದೆ. 36 ತಿಂಗಳಲ್ಲಿ ಕೊಟ್ಟಿರೋದು 26 ತಿಂಗಳು ಮಾತ್ರ ಗೃಹಲಕ್ಷ್ಮಿ. ಅದರಲ್ಲೂ ಕೆಲವು ಕಡೆಗಳಲ್ಲಿ ನೀವು 2-2, 3-3 ತಿಂಗಳಿಗೊಂದ್ಸಾರಿ ಗೃಹಲಕ್ಷ್ಮಿ ಕೊಟ್ಟು, ಧಾರವಾಡದಲ್ಲಂತೂ 5,000 ಕೋಟಿ ಜನರ ಅಕೌಂಟಿಗೆ ಬಂದಿಲ್ಲ, ಎಲ್ಲೋಯ್ತು ಹಣ ಅಂತ ವಿಧಾನಸಭೆಯಲ್ಲೇ ಪ್ರಶ್ನೆ ಮಾಡಿದ್ರೆ ನಿಮಗೆ ಉತ್ತರ ಇಲ್ಲ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನಾನು ಹೇಳೋದಕ್ಕೆ ಹೊರಟಿಲ್ಲ. ಅಧಿಕಾರದಲ್ಲಿರುವಂತ 3 ರಾಜ್ಯಗಳಲ್ಲಿ ಕಾಂಗ್ರೆಸ್, ಇಡೀ ದೇಶದಲ್ಲೇ ಅಧಿಕಾರದಲ್ಲಿರೋದು 3 ರಾಜ್ಯಗಳಲ್ಲಿ, ಆ 3 ರಾಜ್ಯಗಳಲ್ಲಿ ಗ್ಯಾರಂಟಿ ಪರಿಸ್ಥಿತಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಜನ ಈ ಗ್ಯಾರಂಟಿ ಯಾಕೆ ಬೇಕಿತ್ತು ನಿಮ್ಗೆ, ಈ ಗ್ಯಾರಂಟಿ ಕೊಡೋ ಚಟ ಯಾಕೆ ಹಿಡ್ಕೊಂಡ್ರಿ, ನಿಮ್ಮಿಂದ ಮತ್ತೊಬ್ರು ಶುರು ಮಾಡ್ಕೊಂಡಿದ್ದಾರೆ. ಇಡೀ ದೇಶನೇ ಅಧೋಗತಿಗೆ ಹೋಗೋದಕ್ಕೆ ಈ ಗ್ಯಾರಂಟಿ ಕೊಟ್ರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ. ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರೋದು. ಈ ತಿಂಗಳಿಂದ, ಮೇ ತಿಂಗಳಿಂದ ಅಧಿಕಾರಿಗಳಿಗೆ, ಅಂದರೆ ಮುಂದಿನ ತಿಂಗಳು ಸಂಬಳ ಬರುತ್ತಲ್ಲ, 30-50% ಅಧಿಕಾರಿಗಳ ಸಂಬಳ ಕಟ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಎ ಗ್ರೇಡ್ ಅಧಿಕಾರಿಗಳೇನಿದ್ದಾರೆ ಅವರ ಸಂಬಳ ಕಟ್ ಮಾಡ್ತಾ ಇದ್ದಾರೆ 6 ತಿಂಗಳವರೆಗೆ. 30-50% ಸಂಬಳ ಕತ್ರಿ. ಅಂದರೆ ಸರ್ಕಾರದ ಬಳಿ ಹಣ ಇಲ್ವಂತೆ. ಕರ್ನಾಟಕದ ರೀತಿಯೇ ಗ್ಯಾರಂಟಿ ಕೊಟ್ಟಿದ್ರು. 1,500 ರೂಪಾಯಿ ಮಹಿಳೆಯರ ಅಕೌಂಟ್ಗೆ, ಆಮೇಲೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ತು, ಈ ರೀತಿ 10 ಘೋಷಣೆಗಳನ್ನು ಮಾಡಿದ್ರು. ಈ ಘೋಷಣೆಗಳನ್ನು ಅವರು ಕೊಡುವಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರ ಒಂಥರ ಏನು ಖಾಲಿಯಾಗೋಗಿದೆ ಅಂತ ಹೇಳಿದರೆ, ನಿಮಗೆ ಈ ಹಿಮಾಚಲ್ ಪ್ರದೇಶ ಹೇಳಿದೆ. ತೆಲಂಗಾಣದ ಗೊತ್ತಾ ನಿಮಗೆ? ರೇವಂತ್ ರೆಡ್ಡಿ ಹೇಳಿದರು, ನಮಗೆ 4 ಗ್ಯಾರಂಟಿ ಕೊಡೋದ್ರೊಳಗೇನೆ ಸುಸ್ತಾಗಿ ಹೋಗಿದ್ವಿ, ನೀವು 5ನೇದು ಬಿಡಿ. 4 ಗ್ಯಾರಂಟಿ ಕೊಡೋದ್ರೊಳಗೇನೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ದುಡ್ಡಿಲ್ಲ ನಮ್ಮ ಹತ್ರ ಸರ್ಕಾರ ನಡೆಸೋದಕ್ಕೆ ಈ ವರ್ಷ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿದರು. ಅಂದರೆ ಓಪನ್ ಆಗಿನೇ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಪಾಪ ರೇವಂತ್ ರೆಡ್ಡಿ 2017ರಲ್ಲಿ ಕಾಂಗ್ರೆಸ್ಸಿಗೆ ಬಂದವರು. ಅದೇಗೋ ಅದೃಷ್ಟಕ್ಕೆ ಒಂದು 10 ವರ್ಷದಲ್ಲೇ ಮುಖ್ಯಮಂತ್ರಿ ಆಗೋ ಭಾಗ್ಯ ಸಿಕ್ತವ್ರಿಗೆ. ಕಾಂಗ್ರೆಸ್ ಗೆಲ್ತು, ಗೊತ್ತಲ್ಲ. ನಮ್ಮ ಜಮೀರ್ ಅಹಮದ್ ಖಾನ್ ಹೋಗಿದ್ರು, ಒಂದು 20ಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಹೈದರಾಬಾದ್ ಭಾಗದಲ್ಲೆಲ್ಲ ಭಾರಿ ಕಾಂಗ್ರೆಸ್ಗೆ ಬೆಂಬಲ ಸಿಕ್ತು, ಗೆದ್ದರು. ಅದೇ ಗ್ಯಾರಂಟಿಗಳನ್ನ ಜಾರಿ ಮಾಡಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಿದ್ರು. ಕರ್ನಾಟಕದಲ್ಲಿರುವಂಥ ಗೃಹಲಕ್ಷ್ಮಿನೇ, ಇಲ್ಲಿರುವಂಥ ಗೃಹಜ್ಯೋತಿ ರೀತಿ, ಇಲ್ಲಿರುವಂಥ ಉಚಿತ ಬಸ್, ಇದನ್ನು ಮಾಡುವಷ್ಟರಲ್ಲಿ ತೆಲಂಗಾಣ ಸರ್ಕಾರ ಹೈರಾಣಾಗಿದೆ. ಕರ್ನಾಟಕ ಬೆಟ್ರೆ, ಯಾಕೆಂದರೆ ಬೆಂಗಳೂರಿದೆ. ಬೆಂಗಳೂರಲ್ಲಿ ಜಗತ್ತಿನ IT ಹಬ್ ಏನಿದೆ, ಜೊತೆಗೆ ದೇಶಕ್ಕೆ 2ನೇ ಅತ್ಯಂತ ಹೆಚ್ಚು ಟ್ಯಾಕ್ಸನ್ನು ಕಟ್ಟುವಂಥ ನಗರ, ಹೆಚ್ಚು ಹಣ ತಂದು ಕೊಡುತ್ತೆ ಬೆಂಗಳೂರು. ಆ ಕಾರಣದಿಂದ ಕರ್ನಾಟಕದಲ್ಲಿ ಒಂದು ಮಟ್ಟಿಗೆ ಸಮಸ್ಯೆ ಇಲ್ಲ. ಒಂದು 50,000 ಕೋಟಿ ಪ್ಲಸ್ ಪ್ರತಿ ವರ್ಷ ಗ್ಯಾರಂಟಿಗೆ ತೆಗೆದಿಡ್ತಾರೆ. ಮೊದಲ ವರ್ಷನೇ 52,000 ಕೋಟಿ ತೆಗೆದಿಟ್ಟಿದ್ರು. ಬರ್ತಾ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಂದ ಕಡಿತ ಮಾಡ್ತಾ ಇದ್ದಾರೆ. ಆದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಸಿದ್ದರಾಮಯ್ಯನವರು ಬಸವ ಜಯಂತಿ ದಿನ ಹೇಳ್ತಾರೆ, ನಾವು ಬಸವಣ್ಣನನ್ನ ವೈಚಾರಿಕ ಗುರು, ನಾನು ನುಡಿದಂತೆ ನಡೀತೀನಿ ಅಂತ. ಗೃಹಲಕ್ಷ್ಮಿ ಮಾತ್ರ ಸರಿಯಾಗಿ ತಲುಪಿಸೋದೇ ಇಲ್ಲ. ಕರೆಕ್ಟಾಗಿ ಎಲೆಕ್ಷನ್ ಬಂದಾಗ 3 ತಿಂಗಳು ಅಕೌಂಟಿಗೆ ಒಟ್ಟಿಗೆ ಹಣ ಹಾಕ್ಬಿಡ್ತಾರೆ. ಅದು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಹಾಕಿದರು. ಈಗ ಮೊನ್ನೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ, ಅಲ್ಲಲ್ಲಿ ಅವರಿಗೆ ಮಾತ್ರ ಪಟ್ಟಂತ ಅಕೌಂಟಿಗೆ ಹಣ ಹೋಗುತ್ತೆ, ಬೇರೆಯವರಿಗೆ ದುಡ್ಡೇ ಬರಲ್ಲ. ಈಗ ಹಿಮಾಚಲದ ಪರಿಸ್ಥಿತಿ ನೋಡ್ತಾ ಇದ್ರೆ, ಯಾಕೆ ನಮ್ಮ ರಾಜ್ಯದಲ್ಲಿ ರಸ್ತೆಗಳು ಸರಿ ಇಲ್ಲ, ಯಾಕೆ ನಮ್ಮ ರಾಜ್ಯದಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ನಮ್ಮ ರಾಜ್ಯದಲ್ಲಿ ನಗರಾಭಿವೃದ್ಧಿಗೆ ಸಣ್ಣ ಪಟ್ಟಣಗಳಲ್ಲಿ ಅಲ್ಲಿಗೆ ಚರಂಡಿ ಬೇಕು, ಅಲ್ಲಿಗೆ ಬೀದಿ ದೀಪದ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು. ಈ ಯಾವ ಮೂಲಭೂತ ಸೌಕರ್ಯನೂ ಮಾಡೋಕ್ಕಾಗದೇ ಇರೋವಂತಹ ಪರಿಸ್ಥಿತಿಗೆ ಸಿಕ್ಕಿದೆ ಸರ್ಕಾರ. ಅಲ್ಲಿ ವಿಧಾನಸಭೆಯಲ್ಲಿ ಲಬ ಅಂತ ಶಾಸಕರು ಬಡ್ಕೋತಾರೆ, ನಮ್ಮ ಕ್ಷೇತ್ರಕ್ಕೊಂದು 100 ಕೋಟಿ ಕೊಡಿ ಸರ್, ಒಂದು 50 ಕೋಟಿ ಕೊಡಿ ಸರ್ ಅಂತ. 10 ಕೋಟಿ ಕೊಡೋದ್ರೊಳಗೆ ಸಿದ್ದರಾಮಯ್ಯನವ್ರು ಸುಸ್ತು. 56,000 ಉದ್ಯೋಗಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರು. ಯಾವಾಗ? ಧಾರವಾಡದಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾದಾಗ.
ಸರ್ಕಾರದಲ್ಲಿ 2.5 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಭರ್ತಿ ಮಾಡ್ಕೊಳ್ಬೇಕು, ಜನರಿಗೆ ಸೇವೆ ಕೊಡೋಕ್ಕಾಗ್ತಾ ಇಲ್ಲ, ಸರ್ವರ್ ಇಲ್ಲ ಅಂತ ಒದ್ದಾಡ್ತಾರೆ. ನೋಡಿದರೆ ಭರ್ತಿ ಮಾಡ್ಕೊಳ್ಳೋಕೆ ಹೊರಟಿರುವಂಥ 56,000 ಉದ್ಯೋಗಗಳನ್ನೂ ಭರ್ತಿ ಮಾಡ್ಕೊಂಡಿಲ್ಲ. ಯಾಕಂದರೆ ಸರ್ಕಾರದ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಎಫ್ ಡಿ ಅಂತ ಯಾವಾಗಲೂ ಹೇಳ್ತಾರೆ, ಅದರಿಂದ ಅಪ್ರೂವಲ್ ಸಿಕ್ಕಲ್ಲ. ಅಪ್ರೂವಲ್ ಸಿಗಬೇಕು ಅಂದರೆ ಅಲ್ಲಿ ದುಡ್ಡಿರಬೇಕು, ಖಜಾನೆಯಲ್ಲಿ ದುಡ್ಡಿಲ್ಲ. ಸಿದ್ದರಾಮಯ್ಯನವ್ರ ಅಡಿಯಲ್ಲಿ ಬರುತ್ತೆ ಇಲಾಖೆ, ದುಡ್ಡಿದ್ರೆ ತಾನೇ ಅಪ್ರೂವಲ್ಲು. ಕರ್ನಾಟಕದ ಕಥೆನೂ ಅಷ್ಟೇ, ತೆಲಂಗಾಣ ಕಥೆನೂ ಅಷ್ಟೇ, ಹಿಮಾಚಲದ ಕಥೆನೂ ಅಷ್ಟೇ. ಹಿಮಾಚಲದಲ್ಲಿ ಆದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಾರದೇ ಇರಲಿ. ಯಾಕಂದರೆ ಇಲ್ಲಿನ ಅಧಿಕಾರಿಗಳು ದಕ್ಷವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ತಿಂಗಳಲ್ಲಿ ಸಂಬಳ ಬರಬೇಕು. ಅಧಿಕಾರಿಗಳು ಸಂಬಳ ಕಟ್ ಮಾಡೋಕ್ಕೆ ಶುರು ಮಾಡಿದರೆ ಏನು ಮಾಡಬೇಕು? ಅಧಿಕಾರಿಗಳು ಹೇಗೆ ಜನರಿಗೆ ಸೇವೆ ಕೊಡೋದಕ್ಕೆ ಸಾಧ್ಯ? ಹಾಗಾಗಿ ಈ ಗ್ಯಾರಂಟಿ ಅನ್ನೋ ಚಟಕ್ಕೆ ಬಿದ್ದು ಈಗಲೂ ಕೂಡ ತಮಿಳುನಾಡಿನಲ್ಲಿ ಚುನಾವಣೆ ನಡೀತಾ ಇದೆ. ಇವರು ಮಹಿಳೆಯರಿಗೆ ಉಚಿತ ಬಸ್ ಅಂದ್ರೆ ಅವರು ಪುರುಷರಿಗೆ ಉಚಿತ ಬಸ್ ಅಂತ AIADMK ಅವರು ಘೋಷಣೆ ಮಾಡಿದ್ದಾರೆ. ಇದೇ BJP AIADMK ಅವರು. ಈ ಗ್ಯಾರಂಟಿ ಕೊಟ್ಟು ನೀವು ಜನರಿಗೆ ಏನು ರಸ್ತೆ ಕೊಡೋಕ್ಕಾಗತ್ತಾ, ನೀರು ಕೊಡೋಕ್ಕಾಗತ್ತಾ? ಮೂಲಭೂತ ಸೌಕರ್ಯಗಳನ್ನೇ ಕೊಡ್ದೇನೆ ನೀವು ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಏನು ಪ್ರಯೋಜನ? ಸೊ ಒಟ್ಟಾರೆ ಸಿದ್ದರಾಮಯ್ಯನವರೇ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. 36 ತಿಂಗಳಾಗಿದೆ. ನೀವು ಘೋಷಣೆ ಮಾಡಿದ್ದು ನಾವು ಏನು ಅಧಿಕಾರಕ್ಕೆ ಬಂದ ಮರು ವಾರವೇ, 15 ದಿನದಲ್ಲೇ, 1 ತಿಂಗಳಲ್ಲೇ ನಿಮಗೆ 5 ಗ್ಯಾರಂಟಿ ಜಾರಿ ಮಾಡ್ತೀವಿ. ಅದು ತಗೊಳ್ಳೋದು 3 ತಿಂಗಳಾಯಿತು, 6 ತಿಂಗಳಾಯಿತು, ಅದನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಮಹಿಳೆಯರ ಅಕೌಂಟಿಗೆ ದುಡ್ಡು ಬರ್ತಾ ಇಲ್ಲ. ಎಷ್ಟೋ ಜಿಲ್ಲೆಗಳಲ್ಲಿ 2 ತಿಂಗಳು 3 ತಿಂಗಳಾದರೂ ಬರಲ್ಲ ಅಕೌಂಟ್ಗೆ. ಗೊತ್ತಿಲ್ಲ. ಇದು ನಾವಂತೂ ಜನರ ಬಗ್ಗೆ ಇರುವಂಥ ಕಳಕಳಿಯಿಂದ ನಿಮ್ಮ ಮುಂದೆ ಈ ವಿಚಾರ ನೀಡ್ತಾ ಇದ್ದೀವಿ. ಯಾವ ಪರಿಸ್ಥಿತಿ ಹಿಮಾಚಲಕ್ಕೆ ಬಂದಿದೆ, ತೆಲಂಗಾಣಕ್ಕೆ ಬಂದಿದೆ, ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಬೆಂಗಳೂರಿದೆ, ಒಂಥರ ಖಜಾನೆಯನ್ನು ತುಂಬಿಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಏನು ಅವಕಾಶ. ಆದರೆ ಆ ಬೆಂಗಳೂರನ್ನು ಸುಲಿಗೆ ಮಾಡಿ ಇವರು ತಮ್ಮ ಏನು ಜೇಬು ತುಂಬಿಸ್ಕೊಳ್ಳೋಕೆ ಶುರು ಮಾಡಿದರೆ ಗೃಹಲಕ್ಷ್ಮಿನೂ ಸಿಗಲ್ಲ, ಗೃಹ ಜ್ಯೋತಿನೂ ಸಿಗಲ್ಲ. ಯುವ ನಿಧಿ ಅಂತೂ ಸ್ಟಾಪ್ ಆಗೇ ಹೋಗಿದೆ. ಈ ಸರಿ ಬಜೆಟಲ್ಲಿ ಯುವ ನಿಧಿಗೆ ಅನುದಾನನೇ ಇಟ್ಟಿಲ್ಲ. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇನ್ನಿರೋ 2 ವರ್ಷದಲ್ಲಿ ಜನ ಎಚ್ಚೆತ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇದು ನಮಗನ್ಸಿದ್ದಲ್ಲ, ಜನರ ಮಾತನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದು. ಮತ್ತಷ್ಟು ಈ ರೀತಿ ಸುದ್ದಿಗಳು, ವಿಷಯ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್.